ಬಿಲ್ ಅದ್ರ ಸಲುವಾಗಿ ತಂದಿಲ್ಲ. ಬಿಲ್ಲು ಡಿಲಿಮಿಟೇಷನ್ ಮಾಡೋ ಸಲುವಾಗಿ ತಂದಿಲ್ಲ, ಕಮಿಷನ್ ಮಾಡೋ ಸಲುವಾಗಿ ತಂದಿದೆ. ಕಮಿಷನ್ಗೆ ಎಲ್ಲ ಅಧಿಕಾರ ಇದೆ, ಕಮಿಷನ್ನಲ್ಲಿ ಇದೆಲ್ಲ ಬರ್ತದೆ. ಹಿಂದೆ 2008ರಲ್ಲಿ ಡಿಲಿಮಿಟೇಷನ್ ಆಯಿತು, ಯು ಪಿ ಎ ಸರ್ಕಾರ ಆಯಿತು. 543 ನಾವು ಫ್ರೀಸ್ ಮಾಡ್ತೀವಿ, 543 ಫ್ರೀಸ್ ಮಾಡ್ತೀವಿ ಅಂತ ಅದು ಬಿಲ್ಲಲ್ಲಿತ್ತ, ಬಿಲ್ಲಲ್ಲಿ ಇರಲಿಲ್ಲ. ಅದು ಡಿಲಿಮಿಟೇಷನ್ ಕಮಿಷನಲ್ಲಿ ಡಿಸೈಡ್ ಮಾಡಿದ್ರು, ಫ್ರೀಸ್ ಮಾಡಿದ್ರು. ದಿಸ್ ಇಸ್ ದಿ ಪ್ರೊಸೀಜರ್. ಸರ್, ಈಗ 2023ರಲ್ಲಿ ಈ ಬಿಲ್ ಬಂದಿತ್ತು, ಯಾಕೆ ಆಗಲೇ ಇದನ್ನೆಲ್ಲ ಮಾಡ್ಬೋದಾಗಿತ್ತು? 2029ಕ್ಕೆ ಬೇಕಾದಂಗೆ ಎಲ್ಲ ತಯಾರಿ ಮಾಡ್ಕೋಬೋದಾಗಿತ್ತು. ಅವಾಗ 2023ರಲ್ಲಿ ನಾವು ಯಾವ ಹಂತದಲ್ಲಿದ್ವಿ ಅಂದರೆ 2011 ಆದಮೇಲೆ ಏನು ಜನಗಣತಿ ಆಗುವಂಥ ಪ್ರಕ್ರಿಯೆ ಅರ್ಧ ಆಗಿತ್ತು, ಕೋವಿಡ್ನಿಂದೆಲ್ಲ ಮುಂದೂಡಿತ್ತು. ಅದಕ್ಕೆ ನೆಕ್ಸ್ಟು ಜನಸಂಖ್ಯೆ ಜನಗಣತಿ ಯಾವಾಗ ಆಗುತ್ತೋ ಅವಾಗ ಮಾಡಬೇಕು ಅಂತ ಬಿಲ್ಲಲ್ಲಿ ಇತ್ತು. ಈ 2011ರಲ್ಲಿ ಅಂತೇಳಿದೆ, ಆವಾಗ 2023 ನಂತರ ಬರುವಂಥ ಜನಗಣತಿಯಲ್ಲಿ ಮಾಡಬೇಕು ಅಂತಿತ್ತು. ಸೊ ಅದು 2026ಕ್ಕೆ ಜನಗಣತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಅದು 2030ಕ್ಕೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅವತ್ತು ತೀರ್ಮಾನ ಆಯಿತು. ಈಗ ಆದಷ್ಟು ಬೇಗನೆ ಮಾಡಬೇಕು ಅನ್ನುವಂಥ ಒತ್ತಡಕ್ಕೆ ಇವನ್ ರಾಹುಲ್ ಗಾಂಧಿ ಅವರು ಪತ್ರ ಕೂಡ ಬಂದರು, ಇಮಿಡಿಯೇಟ್ಲಿ ಆಗಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಇದೊಂದು ಸ್ಮಾಲ್ ಅಮೆಂಡ್ಮೆಂಟನ್ನು ತಂದಿದೆ, ಡಿಲಿಂಕಿಂಗ್ ದಿ ಸೆನ್ಸಸ್ ಫ್ರಮ್ ದಿ ಹ್ಯೂಮನ್ ರಿಸರ್ವೇಷನ್. ಎಷ್ಟು ಮತದಾರರನ್ನು ನಾವು ಫಿಕ್ಸ್ ಮಾಡಬೇಕನ್ನೋ ಸಲುವಾಗಿ ಮಾತ್ರ 2011 ಇದೆ ಹೊರತಾಗಿ ನಂಬರ್ ಆಫ್ ಸೀಟ್ಸ್ ಇಸ್ ಆಲ್ರೆಡಿ ಡಿಸೈಡೆಡ್, ಪ್ರಪೋರ್ಷೇಟ್ಲಿ 50% ಹೆಚ್ಚು ಮಾಡಬೇಕು. ಹೀಗಾಗಿ ಯಾವುದೇ ರೀತಿ ಗೊಂದಲ ಇಲ್ಲ. ಗೊಂದಲವನ್ನು ವಿಪಕ್ಷ ಕಾಂಗ್ರೆಸ್ನವರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಗೊಂದಲ ಇಲ್ಲ. ಅವರು ಒಂದೇ ಒಂದು ಉದ್ದೇಶ, ಮಹಿಳಾ ಮೀಸಲಾತಿಯ ಕ್ರೆಡಿಟು BJPಗೆ ಬರಬಾರ್ದು ಅನ್ನುವಂಥದ್ದು, NDAಗೆ ಬರಬಾರ್ದು. ಅದಕ್ಕೆ ಪ್ರಧಾನಮಂತ್ರಿ ಹೇಳಿದರು, ಇದರ ಕ್ರೆಡಿಟ್ ಪ್ರಶ್ನೆ ಇಲ್ಲ, ನಮ್ಮದು ನಿಯತ್ತು ನಮ್ಮದು ಚೆನ್ನಾಗಿರೋದ್ರಿಂದ ಕ್ರೆಡಿಟ್ ಬೇಕಾದ್ರೆ ನೀವೇ ತಗೊಳ್ಳಿ, ಪಾಸ್ ಮಾಡಿ ಅಂತ ಒಂದು ಮನವಿಯನ್ನು ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ. ಹೀಗಾಗಿ ಇವತ್ತು ಇಲೆಕ್ಷನ್ ದೃಷ್ಟಿಯಿಂದ DMK ಅವರು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರಾದೇಶಿಕ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದು ಸರಿಯಲ್ಲ. ಮತ್ತು ಇನ್ನೊಂದು ಮಾತನ್ನು ಹೇಳ್ತೀನಿ, ಇದು ಒಳ್ಳೆಯ ಅವಕಾಶ. ಪ್ರಪೋರ್ಷನೇಟ್ ಹೆಚ್ಚಾಗ್ತಾ ಇದೆ, ಇದರ ಲಾಭ ದಕ್ಷಿಣ ರಾಜ್ಯಕ್ಕಾಗುತ್ತೆ. ನಾಳೆ ಸೆನ್ಸಸ್ ಮುಗಿದು ಏನಾಗಿ ಸೆನ್ಸಸ್ ಮುಗಿದ ಮೇಲೆ ಯಾರಾದರೂ ಪ್ರಸ್ತಾವನೆ ಜನಸಂಖ್ಯೆ ಮೇಲೆ ಅಂತ ಕೋರ್ಟ್ ಆದೇಶ ತಂದರೆ ನಮ್ಮ ದಕ್ಷಿಣಕ್ಕೆ ಅವಾಗ ನಿಜವಾಗ್ಲೂ ದೊಡ್ಡ ಅನ್ಯಾಯ ಆಗುತ್ತೆ. ಆ ಅನ್ಯಾಯಕ್ಕೆ ಈ ವಿರೋಧ ಪಕ್ಷಗಳೇ ಕಾರಣ. ಈಗ ಯಾರಾದರೂ ಸ್ವಲ್ಪ ಅದನ್ನು ಡೀಪಾಗಿ ಯೋಚನೆಯನ್ನು ಮಾಡಿ ಅದಕ್ಕೆ ಮುಂದೇನಾಗ್ಬೋದು ಅನ್ನುವಂಥದ್ದನ್ನು ಪರಿಣಾಮವನ್ನು ಗಮನದಲ್ಲಿಟ್ಟುಕೊಂಡು ಈಗಿರುವಂಥ ಅವಕಾಶವನ್ನು ಬಳಕೆ ಮಾಡೋದರಲ್ಲಿ ಬುದ್ಧಿವಂತಿಕೆ ಇದೆ ಅಂತ ಯಾರಾದರೂ ಅಡ್ವೈಸ್ ಮಾಡಬಹುದು. ಸರ್, ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ, ಮಹಿಳಾ ಮೀಸಲಾತಿಯ ಮುಸುಕಿನಲ್ಲಿ ಮುಸುಕಾಕೊಂಡು ಈ ಎರಡೂ ತಂದಿದ್ದಾರೆ ಅನ್ನೋಂಥ. ಮಹಿಳಾ ಮೀಸಲಾತಿ 2023 ತಂದಾಗ ಸರ್ವಸಮ್ಮತದ ಏನಂತ ಮಾಡಿತ್ತು, ಮಹಿಳಾ ಮೀಸಲಾತಿ 33% ಕೊಡಬೇಕು ಮತ್ತು ಲೋಕಸಭಾ ಸೀಟಲ್ಲಿ 50% ಹೆಚ್ಚಿಗೆ ಮಾಡಬೇಕು. ಆ ಆ್ಯಕ್ಟಲ್ಲಿ ಒಪ್ಪಿಕೊಂಡು ಸರ್ವಸಮ್ಮತ ಆಗಿದೆ. ನಾನು ಇಂಪ್ಲಿಮೆಂಟ್ ಮಾಡಬೇಕು. ಈಗ ಬಂದಿರೋದು ಯಾಕೆ 2034ರಲ್ಲಿ ಇಂಪ್ಲಿಮೆಂಟ್ ಮಾಡೋದು, 2029ರಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಇದು ಕಾಂಗ್ರೆಸ್ ಪಕ್ಷದ ಬೇಡಿಕೆ ಇತ್ತು, ಇದರ ಬೇಡಿಕೆ ಇತ್ತು. ಅದಕ್ಕೆ 2023 ತರ್ತಾ ಇತ್ತು, 29ಕ್ಕೆ ತರಬೇಕು. 2029ಕ್ಕೆ ತರಬೇಕಾದ್ರೆ ಈಗ ನಡೆಯುವಂಥ ಸೆನ್ಸಸ್ಸನ್ನು ಮುಗಿಸಿ ತರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 2011ರ ಸೆನ್ಸಸ್ಸು ಒಂದು ಲೋಕಸಭೆಗೆ ಎಷ್ಟು ಮತದಾರರು ಯಾವ ರಾಜ್ಯ, ಒಂದು ಲೋಕಸಭೆಯಲ್ಲಿ ಎಷ್ಟು ಮತದಾರರು ಯಾವ ರಾಜ್ಯದಲ್ಲಿ ಇರಬೇಕನ್ನೋ ತೀರ್ಮಾನ 2011ರ ಸೆನ್ಸಸ್ ಮಾಡ್ತಾರೆ. ಆದರೆ ಲೋಕಸಭಾ ಸೀಟ್ ಎಷ್ಟು ಹೆಚ್ಚಿಗೆ ಆಗಬೇಕನ್ನುವಂಥದ್ದು ವಿವಾದ ಸೃಷ್ಟಿ ಆಗಬಾರ್ದು ಅನ್ನುವಂಥ ಕಾರಣದಿಂದಲೇ ಈಗಿರುವ ಸೀಟ್ಗಳೇನಿದೆ ಅದರ 1.5 ಪಟ್ಟು ಎಲ್ಲ ರಾಜ್ಯಗಳಿಗೆ ಹೆಚ್ಚಿಕೊಳ್ಳೋದು. ಉದಾಹರಣೆ ಕರ್ನಾಟಕ 28 47 50% ಎಲ್ಲ ಕಡೆ ಹೆಚ್ಚು ಮಾಡೋದು.
ಸೀಟ್ ಹೆಚ್ಚು ಮಾಡೋದಕ್ಕೂ ಮತ್ತು 2011 ಪಾಪ್ಯುಲೇಷನ್ಗೂ ಸಂಬಂಧ ಇಲ್ಲ. 2011 ಪಾಪ್ಯುಲೇಷನ್ ಎಲ್ಲಿ ಬರ್ತದೆ ಅಂದರೆ, ಉದಾಹರಣೆಗೆ 2011ರಲ್ಲಿ 5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದೆ. ಆ 5 ಕೋಟಿಯನ್ನು 42 ಸೀಟುಗಳಲ್ಲಿ ಹಂಚುವ ಸಲುವಾಗಿ ಡಿಲಿಮಿಟೇಷನ್ ಮಾಡ್ತಾರೆ.